ದರ್ಶನ ಮುಗಿಸ್ಕೊಂಡು ಬರ್ತಾಯಿದ್ದೀವಿ. ಸೊ ದರ್ಶನ ಆಗಿರೋದನ್ನ ಅಪ್ಡೇಟ್ ಮಾಡೋಕ್ಕಾಗಲಿಲ್ಲ, ಸೊ ಸಾರಿ. ದರ್ಶನ ಮುಗ್ದಿದೆ, ಇವಾಗ ನೋಡುವ ಏನಾಗುತ್ತೆ ಅಂತ. ಇವಾಗ ತಿಂಡಿ ತಿನ್ನೋಕೆ ಹೋಗ್ತೀವಿ, ನಿಮಗೆ ತೋರಿಸ್ತೀನಿ. ಸೊ ಫೈನಲಿ ಇವಾಗ ಎಲ್ಲ ಮುಗಿಸಿ ದರ್ಶನ ಮುಗಿಸಿ ಇಲ್ಲಿಗೆ ಬಂದಿದ್ದೀವಿ. ಇವಾಗ ಪಿಕ್ನಿಕ್ ಸ್ಪಾಟ್ ಥರ ಎಲ್ಲ ಕೂತಿದ್ದೀವಿ. ಸೊ ಫೈನಲಿ ಇವಾಗ ಎಲ್ಲ ದರ್ಶನ ಎಲ್ಲ ಮುಗಿಸಿ ಇವಾಗ ಬಂದಿದ್ದೀವಿ. ಸೊ ಏನು ಟಾಪಿಕ್ ಅಂದರೆ ಇವಾಗ ಪಿಕ್ನಿಕ್ ಸ್ಪಾಟಿಗೆ ಬಂದಿದ್ದೀವಿ. ನನ್ನ ಬ್ಯಾಗು, ನಮ್ಮಮ್ಮ ಫ್ರೆಂಡು, ಇಲ್ಲಿ ನಮ್ಮಮ್ಮ. ಇಲ್ಲಿ ಎಂಥ ಸ್ಪೆಷಾಲಿಟಿ ಅಂದರೆ ನೋಡಿ, 100 ರೂಪಾಯಿ ದರ್ಶನ ಇದೆ, ಪ್ಲಸ್ ಅಲ್ಲೇ ದೇವಸ್ಥಾನ ಇದೆ ಆಯಿತಾ. ಅದೊಂದು ಸ್ಪೆಷಾಲಿಟಿ. ದೇವಸ್ಥಾನ ಅಂತ ಅಂದರೆ ಆರಾಮಾಗಿ ನೋಡಿ, ವಿಂಡ್ ಇದು ಹಾಕಿದ್ದಾರೆ, ಫ್ಯಾನ್ ಅಂತಾರೆ ಏನಂತಾರೋ ಗೊತ್ತಿಲ್ಲ. ಇದೊಂದು, ಅದು ಬಿಟ್ಟರೆ ದರ್ಶನ ಎಲ್ಲ ಆರಾಮಾಗೈತೆ, ಏನು ತೊಂದರೆ ಇಲ್ಲ. ಸೊ ವೀಕೆಂಡು ಆರಾಮ್ಸಿ ಒಂದು 600 ಅಲ್ಲೆಲ್ಲ ಮುಗ್ದೋಗುತ್ತೆ. ಬಜೆಟ್ ನಿಮ್ಮದು ಜಾಸ್ತಿ ಇಲ್ಲ ಕಮ್ಮಿ ಇದೆ ಅಂದರೆ ಒಂದು 600 ಕೆಳಗಡೆ ಆಗುತ್ತೆ. ಸೊ ಆರಾಮಾಗಿ ಬರ್ಬೋದು, ಏನು ತೊಂದರೆ ಇಲ್ಲ. ಸಿ ದ ವ್ಯೂ ಆಫ್ ಧಾರವಾಡ ರೈಲ್ವೆ ಸ್ಟೇಷನ್. ಈ ಮುದ್ರೆಗಳೆಲ್ಲ ನೀವು ಹಾಕೋದು ಕಲ್ತ್ಕೊಳ್ಳೋದು ಯಾವಾಗ? ಜಸ್ಟ್ ಗೆಟಿಂಗ್ ವಿ ರೀಚ್ ಧಾರವಾಡ ರೈಲ್ವೆ ಸ್ಟೇಷನ್. ಸೊ ಇವಾಗ ಏನು ಕತೆ ಅಂದರೆ, ನಾವು ಶಿರ್ಡಿ ಈಗ ರಿಟರ್ನ್ ಟಿಕೆಟ್ ಬುಕ್ ಮಾಡಿಬಿಟ್ಟಿದ್ದೀವಿ. ಇವಾಗ ಇವ್ರು ಪ್ಲ್ಯಾನ್ ಆಗ್ತಾ ಇರೋದು ಶಿರ್ಡಿಗೆ ಹೋಗೋಣ ಅಂತ ಪ್ಲ್ಯಾನ್ ಆಗ್ತಾವ್ರೆ, ಧಾರವಾಡದಲ್ಲಿ ಆ್ಯಕ್ಚುಲಿ. ಬಟ್ ನೋಡೋಣ ಏನಾಗುತ್ತೆ ಅಂತ ಗೊತ್ತಿಲ್ಲ. ಇವಾಗ ಆ್ಯಕ್ಚುಲಿ ಟಿ ಸಿನ ಕೇಳಕ್ಕೆ ಹೋಗ್ತಾ ಇದ್ದೀನಿ. ಸೊ ಬನ್ನಿ ನೋಡೋಣ.